ಡಾಕ್ಟರ್ ಮೈಲ್ಸ್ ಮಾನ್ರೋ ದೊಡ್ಡ ಲೇಖಕರಾಗಿದ್ದರು. ಅವರು ಹಲವಾರು ವಿಷಯಗಳ ಬಗ್ಗೆ ಉತ್ತಮವಾಗಿ ಬರೆದಿರುವರು. ಅವರು ಲೇಖಕರು, ಉಪನ್ಯಾಸಕರು, ಶಿಕ್ಷಕರು, ತರಬೇತಿದಾರರು ಮತ್ತು ನಾಯಕತ್ವದ ಮಾರ್ಗದರ್ಶಕರಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೌರವಿಸಲ್ಪಟ್ಟಿದ್ದಾರೆ. ಅವರು ಬಹುತೇಕ ಎಲ್ಲ ಪುಸ್ತಕಗಳು ಹೆಚ್ಚು ಮಾರಾಟವಾಗಿವೆ. ಅವರು ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದಾಗ ಈ ಮಾತುಗಳನ್ನು ಬರೆದರು: ದಕ್ಷಿಣ ಅಮೆರಿಕಾದ ಚಿನ್ನದ ಗಣಿಗಳು ಅಥವಾ ಇರಾನಿನ ತೈಲ ಕ್ಷೇತ್ರಗಳು ಅಥವಾ ದಕ್ಷಿಣ ಆಫ್ರಿಕಾದ ಚಿನ್ನದ ಗಣಿ ಅಥವಾ ಪ್ರಪಂಚದ ಬ್ಯಾಂಕ್ಗಳು ವಿಶ್ವದ ಅತ್ಯಂತ ಶ್ರೀಮಂತ ಸ್ಥಳವಲ್ಲ, ರಸ್ತೆಯ ಕೆಳಗೆ ಇದೆ. ಅದು ಸಮಾಧಿ. ಎಂದಿಗೂ ಪ್ರಾರಂಭವಾಗದ ಗ್ರಂಥಾಲಯಗಳು, ಕಂಪನಿಗಳು, ಎಂದಿಗೂ ಮಾಡದ ಆವಿಷ್ಕಾರ, ಎಂದಿಗೂ ಬರೆಯದ ಪುಸ್ತಕಗಳು, ಎಂದಿಗೂ ಚಿತ್ರಿಸದ ಕೃತಿಗಳು ಇಲ್ಲಿ ಸಮಾಧಿ ಮಾಡಲಾಗಿದೆ ಎಂಬುದಾಗಿ. ಅವರು 2014ರಲ್ಲಿ ತಮ್ಮ ಪತ್ನಿಯೊಡನೆ ವಿಮಾನ ಅಪಘಾತದಲ್ಲಿ ನಿಧನರಾದರು. ಇಂದು ಕೂಡ ನಾನು ಪುಸ್ತಕ ಅಂಗಡಿಯನ್ನು ಭೇಟಿ ನೀಡುವಾಗ, ಅವರ ಪುಸ್ತಕವನ್ನು ಕಪಾಟಿನಲ್ಲಿ ನೋಡುವಾಗ, ಅವರು ತಮ್ಮ ಪುಸ್ತಕದಿಂದ ಪರಿವರ್ತಿಸಿದ ಲಕ್ಷಾಂತರ ಜೀವನವನ್ನು ನಾನು ನೆನಪಿಸಿಕೊಳ್ಳುತ್ತೇನೆ. ಮಾನ್ರೋ ಅವರ ಮಾತುಗಳಿಗೆ ತಕ್ಕಂತೆ ಬದುಕಿದರು. ಅವರು ಖಾಲಿಯಾಗಿ ಸತ್ತರು, ಆದರೆ ಬಿಟ್ಟು ಹೋದ ಪದಗಳ ಮೂಲಕ ಅವರು ತನ್ನನ್ನು ತಾನೇ ಸುರಿದರು. ನಮ್ಮಲ್ಲಿ ಇರುವ ಪ್ರತಿಭೆಗಳನ್ನು ನಾವು ಜೀವದಿಂದಿರುವವರಿಗೆ ಹೊರತರಲು ಪ್ರಯತ್ನಿಸಬೇಕು. ನಾವು ನಮ್ಮಲ್ಲಿನ ಪ್ರತಿಭೆಯಲ್ಲಿ ಇಟ್ಟುಕೊಂಡು ಸ್ಮಶಾನಕ್ಕೆ ಹೋಗುತ್ತೇವೆಯೋ? ನಮ್ಮ ಪ್ರತಿಭೆಯನ್ನು ಸ್ಮಶಾನದ ಸಂಪತ್ತಿಗೆ ಸೇರಿಸ್ತೇವೆಯೋ? ಅಥವಾ ನಾವು ಅದನ್ನು ಇತರರಿಗೆ ಉಪಯೋಗವ ಹಾಗೆ ಈ ಲೋಕದಲ್ಲಿ ಸೇರಿಸುತ್ತಾ ಇದ್ದೇವೆಯೋ? ಸರಿಯಾಗಿ ಆಲೋಚಿಸಿ ನೋಡ್ರಿ.